ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮುಕ್ಕೋಟಿ ದ್ವಾದಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಏನು ಮೇಡಮ್ ಇದು ಮುಕ್ಕೋಟಿ ದ್ವಾದಶಿ ಅಂತ ಹೇಳಿದ್ರೆ ಅಂತ ಹೇಳಿ ಸ್ನೇಹಿತರೆ, ಇವತ್ತು ನಾವು ಮುಕ್ಕೋಟಿ ಏಕಾದಶಿ ಏನು ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವೈಕುಂಠ ಏಕಾದಶಿ ಆಚರಣೆಯ ಪೂರ್ಣ ಫಲ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ದ್ವಾದಶಿಯನ್ನು ಕೂಡ ಅದೇ ರೀತಿ ಆಚರಣೆ ಮಾಡಬೇಕು. ಈ ಏಕಾದಶಿ ಅಂತ ಅಲ್ಲ, ಪ್ರತಿ ಏಕಾದಶಿಗೂ ಅಷ್ಟೇ ನಾವು ಏಕಾದಶಿಯನ್ನು ಒಂದು ದಿನ ಆಚರಣೆ ಮಾಡುವಂಥದ್ದಲ್ಲ, 3 ದಿನ, ದಶಮಿ, ಏಕಾದಶಿ, ದ್ವಾದಶಿ. ನಾವು ದಶಮಿಯಿಂದಾನೇ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡಿ ಮುಕ್ತಾಯವನ್ನು ಗೊಳಿಸ್ತೀವಿ. ಈ ರೀತಿ ಏಕಾದಶಿಯ ಪೂರ್ಣ ಫಲ ನಮಗೆ ಲಭಿಸಬೇಕು ಅಂದರೆ ದ್ವಾದಶಿಯ ಪಾರಣೆ ತುಂಬಾ ಮುಖ್ಯವಾಗುತ್ತೆ. ಇವತ್ತು ಏನು ಪ್ರತಿಯೊಬ್ಬರೂ ಕೂಡ ಶ್ರದ್ಧಾ ಭಕ್ತಿಯಿಂದ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದ್ದೀವಲ್ಲ, ಈ ಒಂದು ವೈಕುಂಠ ಏಕಾದಶಿಯ ಪೂರ್ಣ ಫಲ ನಮಗೆ ಸಿಗೋದು ನಾಳೆ ದ್ವಾದಶಿಯ ವಿಶೇಷ ಪೂಜೆಯಲ್ಲಿ ಅಂತ ಹೇಳುವಂಥದ್ದು. ನಾಳೆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಹೇಳಿದಾಗ ನಮ್ಮ ಏಕಾದಶಿ ಉಪವಾಸದ ಪೂರ್ಣ ಫಲ ನಮಗೆ ಲಭಿಸುತ್ತೆ ಅನ್ನುವಂಥದ್ದು. ನಾವು ಎಷ್ಟು ಶ್ರದ್ಧೆಯಿಂದ ಇವತ್ತು ಭಗವಂತನ ಧ್ಯಾನವನ್ನು ಮಾಡಿದ್ದೀವಿ ಅದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆಯಾಗತ್ತೆ ಅಂತ ಹೇಳಿ ವೈಶಿಷ್ಟ್ಯ. ಇನ್ನು ವಿಶೇಷವಾಗಿ ಒಂದು ಕಥೆಯನ್ನು ಕೂಡ ನಾನು ಹೇಳ್ತೀನಿ. ಈ ಒಂದು ಮುಕ್ಕೋಟಿ ದ್ವಾದಶಿಗೆ ಯಾತಕ್ಕೆ ನಾವು ದ್ವಾದಶಿ ತಿಥಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನುವಂಥದ್ದು ನಿಮಗೆ ಈ ಕಥೆಯನ್ನು ಕೇಳಿದ ಮೇಲೆ ಅರ್ಥ ಆಗುತ್ತೆ. ಒಬ್ಬರು ಅಂಬರೀಷ ಮಹಾರಾಜರು ಅಂತ ಇರ್ತಾರೆ. ಆತ ಮಹಾವಿಷ್ಣು ಭಕ್ತರಾಗಿರ್ತಾರೆ. ಆದರೆ ಇದು ಜಗತ್ತಿಗೆ ತಿಳಿದಿರೋದಿಲ್ಲ. ಆತ ಎಷ್ಟು ಪರಮ ವಿಷ್ಣು ಭಕ್ತ ಅಂತ ಹೇಳಿದ್ರೆ ಚಾಚೂ ತಪ್ಪದೆ ತನ್ನ ಇಡೀ ಜೀವನವೆಲ್ಲ ಏಕಾದಶಿ ದ್ವಾದಶಿಗಳನ್ನು ಆಚರಣೆ ಮಾಡಿಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಇದು ಜಗತ್ತಿಗೆ ತಿಳಿಬೇಕು ಅಂತ ಹೇಳಿ ಭಗವಂತ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾರೆ. ಅದು ಈ ಒಂದು ಕಥೆಯ ಒಂದು ಮೂಲ ವಿಶೇಷತೆ ಅನ್ನುವಂಥದ್ದು. ಇದನ್ನು ತಿಳಿಸುವಂತಹ ಕಾರ್ಯಕ್ಕೆ ದೂರ್ವಾಸ ಮಹಾಮುನಿಗಳು ಹೊರಡ್ತಾರೆ. ಮಹಾ ಅಪಾಯವು ಈ ಪರೀಕ್ಷೆಯೊಳಗೆ ಇದೆ ಎಂಬುದನ್ನರಿತಂತಹ ಮಹರ್ಷಿಗಳು ಅಂಬರೀಷ ಮಹಾರಾಜನಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆ ದಿನ ದ್ವಾದಶಿ ಮಹಾತ್ಮೆಯೂ ಆಗಿ ಇಂದಿಗೂ ಮುಕ್ಕೋಟಿ ದ್ವಾದಶಿ ಅಂತ ಹೇಳಿ ಅದನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಈ ಒಂದು ದೂರ್ವಾಸ ಮುನಿಗಳು ಅಂಬರೀಷ ಮಹಾರಾಜರನ್ನು ಭೇಟಿಯಾದಂತಹ ದಿನ ಈ ಒಂದು ದ್ವಾದಶಿ ಅಂತ ಹೇಳಿ. ಅಂಬರೀಷ ಮಹಾರಾಜರು ದ್ವಾದಶಿ ವ್ರತವನ್ನು ಚಾಚೂ ತಪ್ಪದೆ ಆಚರಿಸಿಕೊಂಡು ಬಂದಂಥವರು. ಲೋಪವೆಂಬುದೇ ಇರೋದಿಲ್ಲ ಅವರ ಒಂದು ಪೂಜೆಯಲ್ಲಿ. ಅಂದು ದ್ವಾದಶಿ ಆಗಿರುತ್ತೆ. ಅದರಲ್ಲೂ ಕೂಡ ಮುಕ್ಕೋಟಿ ದ್ವಾದಶಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆ ದ್ವಾದಶಿ ಅವರಿಗೆ ಹೇಗೆ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಇವಾಗ ನಮಗೆ ನಾಳೆ ಸಿಕ್ಕಿರೋ ಹಾಗೆ. ನಾವು ನಾಳೆ 6:40 ಒಳಗಡೆ ನಾವು ದ್ವಾದಶಿ ಪಾರಣೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಅದೇ ರೀತಿ ಅವರಿಗೂ ಕೂಡ ಬಹಳ ಕಡಿಮೆ ಸಮಯ ದ್ವಾದಶಿ ಪ್ರಾಪ್ತವಾಗಿರುತ್ತೆ. ಆ ದಿನ ಸೂರ್ಯೋದಯದಿಂದ 1 ಗಳಿಗೆ ಮಾತ್ರ ಅವರಿಗೆ ದ್ವಾದಶಿ ತಿಥಿ ಇರುತ್ತೆ. ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷ ಮಾತ್ರ. ಅಂದರೆ ಸೂರ್ಯೋದಯ ಆದಮೇಲೆ ನಾವು ಪಾರಣೆಯನ್ನು ಮಾಡಬೇಕು. ಸೂರ್ಯೋದಯದ ನಂತರ ಕೇವಲ 24 ನಿಮಿಷಗಳು, ಅಂದರೆ 24 ಮಿನಿಟ್ ಅಂತ ಕರಿತೀವಲ್ಲ, ಅಷ್ಟು ನಿಮಿಷಗಳು ಮಾತ್ರ ಅವರಿಗೆ ದ್ವಾದಶಿ ಪಾರಣೆಯನ್ನು ಮಾಡಲಿಕ್ಕೆ ಸಮಯ ಇರುತ್ತೆ. ಆ ಒಂದು ಸಮಯವನ್ನು ಮೀರಿಬಿಟ್ರೆ ಅವರು ದ್ವಾದಶಿಯ ಪಾರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ದೋಷ ಅವರಿಗೆ ತಟ್ಟತ್ತೆ ಅನ್ನುವಂಥದ್ದು. ಆ ಗಳಿಗೆ ದಾಟಿದ್ರೆ ತ್ರಯೋದಶಿ ತಿಥಿ ಕೂಡ ಬಂದ್ಬಿಡತ್ತೆ. ಅದರ ಒಳಗಡೆ ಅವರು ಬ್ರಾಹ್ಮಣಾರಾಧನೆಯನ್ನು ಮುಗಿಸಿ ರಾಜನು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿರುತ್ತೆ. ಅದನ್ನು ತಪ್ಪಿತು ಅಂತ ಹೇಳಿದ್ರೆ ವ್ರತಭಂಗದ ದೋಷ ಕೂಡ ಆಗ್ಬಿಡತ್ತೆ ಅನ್ನುವಂಥ ಭಯದಲ್ಲಿ ಅವರು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ದೂರ್ವಾಸರು ಇದನ್ನು ಆಧಾರವಾಗಿಟ್ಕೊಂಡು ರಾಜನ ಆಸ್ಥಾನಕ್ಕೆ ಬರ್ತಾರೆ. ರಾಜನಿಗೆ ಋಷಿಗಳ ಆಗಮನದಿಂದ ಬಹಳ ಸಂತೋಷ ಆಗತ್ತೆ. ಸಾಕ್ಷಾತ್ ಹರಿಯೇ ಇಂದಿನ ಆರಾಧನೆಗೆ ಮುನಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷವನ್ನು ಪಡ್ತಾರೆ. ಮುನಿಗಳ ಪಾದಗಳಿಗೆ ಎರಗಿ ಸ್ವಾಗತವನ್ನು ಮಾಡ್ತಾರೆ ಅಂಬರೀಷ ಮಹಾರಾಜರು. ರಾಜ, ನಮಗೆ ಸ್ನಾನ ನಿತ್ಯಾಹಿನಕಗಳು ಇನ್ನೂ ಆಗಿಲ್ಲ, ನಾವು ಅದನ್ನು ಮುಗಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಮುನಿಗಳೇನು ಮಾಡ್ತಾರೆ, ರಾಜನ ಒಪ್ಪಿಗೆಯನ್ನು ಪಡ್ಕೊಂಡು ನದಿಗೆ ತೆರಳುತ್ತಾರೆ. 1/4 ಗಂಟೆ ಕಳೆಯುತ್ತೆ, ಅರ್ಧ ಗಂಟೆ ಕಳೆಯುತ್ತೆ.
ಗಳಿಗೆ ದಾಟಿದ್ರೂ ಕೂಡ ಮುಕ್ಕಾಲು ಗಳಿಗೆ ಮುಗಿದು ಹೋಗ್ಬಿಡುತ್ತೆ. ಇನ್ನೇನು ದ್ವಾದಶಿ ಸಮಾಪ್ತಿ ಕಾಲ ಬಂದೇ ಬಿಡುತ್ತೆ. ಆದರೂ ಕೂಡ ಋಷಿಗಳು ಆಗಮನ ಆಗದೆ ರಾಜ ಇಲ್ಲಿ ಮರುಗ್ತಾ ಇರ್ತಾನೆ. ಯಾಕಂದರೆ ದ್ವಾದಶಿ ಸಂತರ್ಪಣೆ ಮಾಡೋ ಹಾಗಿಲ್ಲ. ಪ್ರಸಾದವನ್ನು ದ್ವಾದಶಿ ತಿಥಿ ಅಂತ್ಯದೊಳಗೆ ಮುಗಿಸ್ತೇ ಇದ್ದರೆ ವ್ರತಭಂಗವಾಗಿಬಿಡುತ್ತೆ. ಆದರೆ ಋಷಿಗಳನ್ನು ಬಿಟ್ಟು ಪ್ರಸಾದವನ್ನು ಸ್ವೀಕರಿಸಿದ್ರೆ ಋಷಿಗಳ ಶಾಪಕ್ಕೆ ತುತ್ತಾಗಬೇಕಾಗ್ಬಿಡತ್ತೆ. ಈ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಆಗ ಅಂಬರೀಷ ರಾಜರು ಅವರ ರಾಜಗುರುಗಳಲ್ಲಿ ಒಂದು ಪರಿಹಾರೋಪಾಯವನ್ನು ಕೇಳ್ತಾರೆ. ನನ್ನ ಪರಿಸ್ಥಿತಿ ಈ ರೀತಿ ಇದೆ, ಇನ್ನೂ ಮುನಿಗಳು ಬಂದಿಲ್ಲ, ಅವರಿಗೆ ಸಂತೃಪ್ತಿಪಡಿಸದೆ ನಾನು ಕೂಡ ಸ್ವೀಕಾರ ಮಾಡೋದಕ್ಕಾಗಲ್ಲ ಪ್ರಸಾದವನ್ನು, ಏನು ಮಾಡೋದು ಅಂತ ಹೇಳಿ ತನ್ನ ರಾಜಗುರುಗಳನ್ನು ಕೇಳ್ತಾರೆ. ರಾಜಗುರುಗಳನ್ನು ಕೇಳಿದಾಗ ರಾಜಗುರುಗಳು ಒಂದು ಪರಿಹಾರವನ್ನು ನೀಡುತ್ತಾರೆ. ರಾಜ, ಎಲ್ಲದಕ್ಕಿಂತಲೂ ಮುಖ್ಯವಾದಂಥದ್ದು ಹರಿಯ ಅನುಗ್ರಹ. ಆ ಶ್ರೀಹರಿಯ ಅನುಗ್ರಹ ನಿಮಗೆ ಬೇಕಾಗಿರುವಂಥದ್ದು. ಹಾಗಾಗಿ ನೀನು ಘನ ಆಹಾರವನ್ನು ತೆಗೆದುಕೊಳ್ಳದೆ 3 ಸಲ ಸಾಲಿಗ್ರಾಮ ತೀರ್ಥವನ್ನು ಆಪೋಷಣೆ ತೆಗೆದುಕೋ, ಮಿಕ್ಕಿದ್ದು ಭಗವಂತನ ಇಚ್ಛೆ ಅಂತ ಹೇಳ್ತಾರೆ. ಆಗ ರಾಜಗುರುಗಳ ಆಜ್ಞೆಯಂತೆ ಅಂಬರೀಷ ಮಹಾರಾಜರು ಏನು ಮಾಡ್ತಾರೆ, ಅದೇ ರೀತಿ ನಡ್ಕೊಳ್ತಾರೆ. ಅಷ್ಟರಲ್ಲಿ ದೂರ್ವಾಸರು ಶಿಷ್ಯರೊಡನೆ ನಿತ್ಯಾಯನಕವನ್ನು ಮುಗಿಸ್ಕೊಂಡು ಬರ್ತಾರೆ. ರಾಜನು ನಡೆದಂಥ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ದೂರ್ವಾಸರು ಕುಪಿತರಾಗ್ತಾರೆ. ಎಲೆ ದೂರ್ತನೇ, ನಾನೇನು ಈ ಒಂದು ನಿನ್ನ ಅವಮಾನವನ್ನು ಮಾಡಿಸ್ಕೊಳ್ಳಿಕ್ಕೆ ನಿನ್ನ ಒಂದು ರಾಜಸ್ಥಾನಕ್ಕೆ ಬಂದನ ಅಂತ ಹೇಳಿ ದೂರ್ವಾಸ ಮುನಿಗಳು ಕೋಪವನ್ನು ಮಾಡ್ಕೊಂಡು ಬಿಡ್ತಾರೆ. ಅವಮಾನ ಮಾಡಿದ್ಯಾ ನಮಗೆ, ಇದು ನಿನ್ನ ವಂಶಕ್ಕೆ ಶಾಪ ಕೊಡ್ತೀನಿ ಅಂತ ಹೇಳಿ ದೂರ್ವಾಸರು ಕ್ರುದ್ರರಾಗ್ತಾರೆ ಅನ್ನುವಂಥದ್ದು. ಅಂಬರೀಷ ಮಹಾರಾಜನಿಗೆ ದಿಕ್ಕು ತೋಚದಂತಾಗ್ಬಿಡುತ್ತೆ. ಯಾರ ಪ್ರೀತ್ಯರ್ಥ ವ್ರತವೋ ಆ ಹರಿಯನ್ನೇ ಬೇಡ್ಕೊಳ್ತಾರೆ. ಅಷ್ಟರಲ್ಲಿ ಕೋಟಿ ಸೂರ್ಯ ಉದಯವಾದಂತೆ ಹರಿಯ ಸುದರ್ಶನ ದೂರ್ವಾಸರನ್ನು ಬೆನ್ನಟ್ಟುತ್ತೆ. ಕೊನೆಗೆ ದೂರ್ವಾಸರು ಹರಿಯನ್ನು ಮೊರೆ ಹೋಗ್ತಾರೆ. ಹೇ ಮುನಿಯೇ, ನಿನ್ನ ಕ್ರೋಧವೇ ನಿನಗೆ ಮಾರಕವಾಯಿತು, ನಾನೇನೂ ಮಾಡಲು ಸಾಧ್ಯವಿಲ್ಲ. ನನ್ನ ಪರಮ ಭಕ್ತ ಅಂಬರೀಷನೇ ಇದಕ್ಕೆ ಪರಿಹಾರವನ್ನು ನೀಡಬಲ್ಲ, ನೀನು ಅವನಲ್ಲಿಗೆ ಹೋಗು ಅಂತ ಹೇಳಿ ಶ್ರೀಹರಿಯು ದೂರ್ವಾಸ ಋಷಿಗೆ ಹೇಳ್ತಾರೆ. ದೂರ್ವಾಸರು ಅಂಬರೀಷನ ಮೊರೆ ಹೋಗ್ತಾರೆ. ಮತ್ತು ಅಂಬರೀಷನು ಹರಿಯನ್ನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹರಿಯು ಪ್ರತ್ಯಕ್ಷನಾಗಿ ಸುದರ್ಶನವನ್ನು ಹಿಂದೆ ಪಡ್ಕೊಳ್ತಾರೆ. ಮಹಾರಾಜನೇ, ನಿನ್ನ ಅನನ್ಯ ಭಕ್ತಿಯ ವ್ರತದ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ದೂರ್ವಾಸ ಮುನಿಗಳಿಗೆ ದುರ್ಬುದ್ಧಿಯನ್ನು ಪ್ರೇರೇಪಿಸದೆ ಈ ಮುಕ್ಕೋಟಿ ದ್ವಾದಶಿ ವ್ರತದ ಮಹಿಮೆ ಜಗತ್ತಿಗೆ ನಿನ್ನಿಂದ ತಿಳಿಯುವಂತಾಗಲಿ ಅಂತ ಹೇಳಿ ಹರಿಸ್ತಾರೆ. ಆ ಮಹಾಪಾಲಕ ಮಹಾವಿಷ್ಣು ದೇವರು ದೂರ್ವಾಸರು ತನ್ನ ತಪ್ಪಿನ ಪರಿಮಾರ್ಜನೆಗಾಗಿ ಮತ್ತೆ ತಪೋನಿರತರಾಗ್ತಾರೆ ಅನ್ನುವಂಥದ್ದು ಈ ಒಂದು ಮುಕ್ಕೋಟಿ ದ್ವಾದಶಿಯ ಒಂದು ವಿಶೇಷ ಸಂದೇಶ ಸ್ನೇಹಿತರೆ. ಇಂದು ಕೂಡ ನಮ್ಮ ಭಕ್ತಿಯ ನಿಷ್ಠೆಯ ಪರೀಕ್ಷೆಗಳು ನಡೀತಲೇ ಇರ್ತವೆ. ವಿಚಲಿತರಾಗದೆ ಎಲ್ಲವನ್ನ ಸ್ವೀಕರಿಸಿದಾಗ ಹರಿ ನಮ್ಮ ಜೊತೆಗೆ ನಿಲ್ತಾನೆ, ಭಗವದ್ಭಕ್ತರನ್ನು ಪೋಷಿಸದೆ ಇರೋದಿಲ್ಲ ಅನ್ನುವಂಥದ್ದು ಈ ಮುಕ್ಕೋಟಿ ದ್ವಾದಶಿಯ ಒಂದು ಸಂದೇಶ ಸ್ನೇಹಿತರೆ. ನೋಡಿದ್ರಾ, ಹರಿ ಏನೇನೋ ಪರೀಕ್ಷೆಗಳನ್ನು ನೀಡ್ತಾನೆ, ಆದರೂ ಕೂಡ ನಾವು ಅದನ್ನೆಲ್ಲ ಗೆದ್ದು ನಮ್ಮ ಧರ್ಮ ಮಾರ್ಗದಲ್ಲಿ ನಾವು ನಡೀತೀವಿ ಅಂದರೆ ಭಗವಂತನೇ ನಮ್ಮನ್ನು ಕಾಪಾಡಲಿಕ್ಕೆ ಧರೆಗಿಳಿತಾನೆ ಅನ್ನುವಂಥದ್ದು. ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ವ್ಯಂಗ್ಯವನ್ನು ಮಾಡ್ತಾ ಇರ್ತಾರೆ. ಏನಾದರೂ ವಿಷಯಗಳನ್ನು ಹೇಳಿದಾಗ ನಿಮ್ಮ ಮಂತ್ರಗಳಿಂದ ಹಾಸ್ಪಿಟ್ಲ್ಗಳನ್ನೆಲ್ಲ ಮುಚ್ಚಿಬಿಡಬೇಕು, ನರ್ಸ್ಗಳಿಗೆಲ್ಲ ಏನೂ ಕೆಲಸ ಇರೋದಿಲ್ಲ, ಡಾಕ್ಟ್ರುಗಳಿಗೇನೋ ಕೆಲಸ ಇರೋದಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಮೀರಿದ್ದು ಭಗವಂತನ ಕೃಪೆ ಅಂತ ಹೇಳಿ, ಭಗವಂತ ಕೃಪೆ ತೋರಿದ್ರೆ ಯಾರೂ ಬೇಕಿಲ್ಲ ಜೀವನಕ್ಕೆ. ಭಗವಂತನ ಧ್ಯಾನ ಖಂಡಿತವಾಗ್ಲೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡುತ್ತೆ. ಆದರೆ ನಾವು ನಂಬಿ ನಡಿಬೇಕು. ಆ ಧರ್ಮದ ಮಾರ್ಗದಲ್ಲಿ ನಾವು ನಡೆದಾಗ ಭಗವಂತ ನಮಗೆ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ಸ್ನೇಹಿತರೆ. ಸೊ ಇದು ಈ ಒಂದು ಮುಕ್ಕೋಟಿ ದ್ವಾದಶಿಯ ವೈಶಿಷ್ಟ್ಯ. ಈಗ ಗೊತ್ತಾಯ್ತಾ ಯಾತಕ್ಕೆ ದ್ವಾದಶಿ ಪಾರಣೆ ತುಂಬ ಮುಖ್ಯ ಅನ್ನುವಂಥದ್ದು. ಹಾಗಿದ್ರೆ ನಾಳೆ ಹೇಗೆ ನಾವು ಪಾರಣೆಯನ್ನು ಮಾಡಬೇಕು ಅಂತ ನೋಡೋದಾದರೆ, ನಾಳೆ ನೀವು ಬೆಳಗ್ಗೆ ಎದ್ದು 6:40 ಒಳಗಡೆ ನೀವು ಪಾರಣೆಯನ್ನು ಮುಗಿಸ್ಕೊಂಡು ಬಿಡಬೇಕು. ಅಂದರೆ ಬೆಳಗ್ಗೆನೇ ನೀವು ಬೇಗ ಎದ್ದೇಳಬೇಕು. ಹಂಗಂತ ಬೇಗ ಎದ್ದೆ ಅಂತ ಹೇಳಿ ಸೂರ್ಯೋದಯಕ್ಕೂ ಮುಂಚೆನೂ ಕೂಡ ನಾವು ಪಾರಣೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಸೂರ್ಯ ಉದಯವಾಗದೆ ನಾವು ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೂ ಆಗೋದಿಲ್ಲ. ಸೂರ್ಯ ಉದಯವಾದ ಮೇಲೆ ಪಾರಣೆಯನ್ನು ನಾವು ಮಾಡಬೇಕು. ನೈವೇದ್ಯವನ್ನು ನಾಳೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿನ್ನೆ ಯಾರೋ ಕ್ವೆಶ್ಚನ್ ಕೇಳಿದ್ರಿ, ಮೇಡಮ್ ಏಕಾದಶಿ ಇದೆಯಲ್ಲ, ನಾವು ಮುದ್ಗಾನ್ನ ನೈವೇದ್ಯ ಮಾಡಬೇಕಾ ಇವತ್ತು ಕೂಡ ಅಂಥೇಳಿ. ಇಲ್ಲ, ಇವತ್ತು ಭಗವಂತನಿಗೆ ನಾವು ನೈವೇದ್ಯ ಏನೂ ಮಾಡೋದಿಲ್ಲ. ನಾಳೆ ನಾವು ನೈವೇದ್ಯವನ್ನು ಮಾಡ್ತೀವಿ. ಇದೇನು ಮುದ್ಗಾನ್ನವನ್ನು ನಾವು ಪ್ರತಿನಿತ್ಯ ನೈವೇದ್ಯ ಮಾಡ್ತಾ ಇದ್ದೀವಿ, ಆ ಮುದ್ಗಾನ್ನವನ್ನೇ ನಾವು ನಾಳೆ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತೀವಿ. ಈ ಧನುರ್ಮಾಸದಲ್ಲಿ ನಿತ್ಯವೂ ಕೂಡ ನಾವು ಮುದ್ಗಾನ್ನ ನೈವೇದ್ಯವನ್ನು ಭಗವಂತನಿಗೆ ಮಾಡೋದ್ರಿಂದ ನಮ್ಮ ಎಷ್ಟೋ ಕರ್ಮಗಳು ಕಷ್ಟಗಳು ದೂರವಾಗುತ್ತೆ ಅನ್ನುವಂಥದ್ದು ಸತ್ಯ ಸ್ನೇಹಿತರೆ. ನಾವು ಶ್ರದ್ಧೆಯಿಂದ
ಮನಗೊಟ್ಟು ಮಾಡಿದಾಗ ಭಗವಂತನ ಸೇವೆಯನ್ನು ಆತ ನಮ್ಮನ್ನು ಖಂಡಿತ ಕೈ ಬಿಡದೆ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂಥದ್ದಕ್ಕೆ ನಾನು ಸಾಕ್ಷಾತ್ ಉದಾಹರಣೆ ಅಂತ ಹೇಳಬಹುದು. ಯಾಕಂದರೆ ಭಗವಂತನನ್ನು ನಂಬಿ ನಡೆದರೆ ಆತ ಎಂತಹ ಸಂದರ್ಭದಲ್ಲೂ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮ ಕೈಯನ್ನು ಹಿಡದೇ ಹಿಡಿತಾನೆ ಅನ್ನುವಂಥದ್ದು. ಹಾಗಾಗಿ ನಾಳೆ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಮುದ್ಗಾನ್ನ ನೈವೇದ್ಯವನ್ನು ಭಗವಂತನಿಗೆ ತೋರಿಸ್ಬೇಕು. ಮುದ್ಗಾನ್ನ ನೈವೇದ್ಯವನ್ನು ಬೆಳಗ್ಗೆನೇ ಎದ್ದೇಳಿ, ನಾಳೆ ಒಂದು ದಿನ ಬೆಳಗ್ಗೆನೇ ಎದ್ದು, ಈಗ ಹೇಗೂ ಧನುರ್ಮಾಸದ ಪೂಜೆ ಮಾಡ್ತಿರ್ತೀರಿ, ಧನುರ್ಮಾಸದ ಪೂಜೆಯಲ್ಲಿ ನಾಳೆ ಮುದ್ಗಾನ್ನ ನೈವೇದ್ಯವನ್ನು ಭಗವಂತನಿಗೆ ತೋರಿಸಿ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅರ್ಪಣೆಯನ್ನು ಮಾಡಿ ತಾವು ಕೂಡ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಸಾಲಿಗ್ರಾಮ ತೀರ್ಥವನ್ನು ತೆಗೆದುಕೊಂಡು ಪಾರಣೆಯನ್ನು ಮಾಡಬಹುದು, ಅಥವಾ ತುಳಸಿ ತೀರ್ಥವನ್ನೇ ತೆಗೆದುಕೊಂಡು ಭಗವಂತನಿಗೆ ಮುದ್ಗಾನವನ್ನು ನಿವೇದನೆ ಮಾಡಿ ತಾವು ಸೇವನೆಯನ್ನು ಮಾಡಬಹುದು. ಈ ರೀತಿ ದ್ವಾದಶಿಯಲ್ಲಿ ವಿಶೇಷವಾದಂಥ ಆಚರಣೆಯನ್ನು ನಾಳೆ ನೀವು ಮಾಡಬೇಕು. ಏನು ವೈಕುಂಠ ಏಕಾದಶಿಯನ್ನು ಇವತ್ತು ಆಚರಣೆ ಮಾಡಿದ್ದೀರಿ, ಇದರ ಪೂರ್ಣ ಫಲ ನಿಮಗೆ ಸಿಗಬೇಕು ಅಂದರೆ ದ್ವಾದಶಿಯ ಪಾರಣೆ ತುಂಬಾ ಮುಖ್ಯ. ಇವತ್ತು ಅಂತ ಅಲ್ಲ, ಪ್ರತಿ ಏಕಾದಶಿಯಲ್ಲೂ ಕೂಡ ನಿಮಗೆ ಏಕಾದಶಿಯ ಪೂರ್ಣ ಫಲ ಲಭಿಸೋದು ನೀವು ದ್ವಾದಶಿಯ ಪಾರಣೆಯನ್ನು ಮಾಡಿದಾಗ ಮಾತ್ರ. ಹಾಗಾಗಿ ಶ್ರದ್ಧೆಯಿಂದ ಮಾಡಿದಂಥ ಪೂಜೆ ಯಾವತ್ತಿಗೂ ನಿಮಗೆ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು. ನಾಳೆ ಮುದ್ಗಾನ ನೈವೇದ್ಯವನ್ನು ಮಾಡಿ ಒಂದು ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಈ ಸ್ತೋತ್ರ ಪಾರಾಯಣವನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ನಿಮಗೆ ಆಗತ್ತೆ ಈ ಒಂದು ಮುಕ್ಕೋಟಿ ದ್ವಾದಶಿಯಲ್ಲಿ ಅನ್ನುವಂಥದ್ದು. ಇನ್ನೊಂದು ವೈಶಿಷ್ಟ್ಯ ಏನು ಹಾಗಿದ್ರೆ ಅನ್ನೋದಾದರೆ, ದೇವಾನುದೇವತೆಗಳೆಲ್ಲರೂ ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಇಂದು ಭೂಮಿಗೆ ಇಳಿದಿರ್ತಾರೆ. ಅಂದರೆ ತಿರುಪತಿ ಶ್ರೀನಿವಾಸನ ಸನ್ನಿಧಿಗೆ ಇಳಿದಿರ್ತಾರಂತೆ ಸ್ನೇಹಿತರೆ. ಆ ಭಗವಂತನ ದರ್ಶನ ಭಾಗ್ಯವನ್ನು ಮಾಡಲಿಕ್ಕೆ, ಉತ್ತರ ದ್ವಾರದ ಮುಖಾಂತರ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ದೇವಾನುದೇವತೆಗಳೆಲ್ಲರೂ ಕೂಡ, ಮುಕ್ಕೋಟಿ ದೇವತೆಗಳು ಭೂಮಿಗೆ ಇಳಿದಿರ್ತಾರೆ. ಆ ದೇವತೆಗಳೆಲ್ಲರೂ ಕೂಡ ಇವತ್ತು ದರ್ಶನವನ್ನು ಮಾಡಿಕೊಂಡು, ಭಗವಂತನ ದರ್ಶನವನ್ನು ಉತ್ತರ ದ್ವಾರದಿಂದ ಮಾಡಿಕೊಂಡು ನಾಳೆ ತಿರುಪತಿಯಲ್ಲಿರುವಂಥ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪಾರಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಪ್ರತೀತಿ ಇದೆ. ಇವತ್ತಿಗೂ ಕೂಡ ಈ ಪ್ರತೀತಿ ನಡ್ಕೊಂಡು ಬಂದಿದೆ. ಹಾಗಾಗಿ ಈ ಮುಕ್ಕೋಟಿ ದ್ವಾದಶಿ ತುಂಬಾ ವಿಶೇಷ ಅನ್ನುವಂಥದ್ದು. ನಾಳೆ ನೀವು ಕೂಡ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಎಲ್ಲ ನದಿಗಳನ್ನು ಆವಾಹನೆಯನ್ನು ಮಾಡಿ ಸ್ನಾನ ಮಾಡೋದ್ರಿಂದ ನೀವು ಕೂಡ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿದಂಥ ಪುಣ್ಯ ಫಲವನ್ನು ಪಡ್ಕೊಳ್ತೀರಿ. ಸ್ನಾನದ ನೀರಿಗೆ ಕೈಯಿಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಮ್ ಅಂತ ಹೇಳಿ ಸರ್ವ ತೀರ್ಥಗಳನ್ನು ಅಲ್ಲಿ ಆವಾಹನೆಯನ್ನು ಮಾಡಿ ಸ್ನಾನ ಮಾಡೋದ್ರಿಂದ ನಿಮಗೂ ಕೂಡ ಸರ್ವ ನದಿಗಳಲ್ಲೂ ಕೂಡ ಮಿಂದಿದಂಥ ಪುಣ್ಯವನ್ನು ನಾಳೆ ಪಡಿತೀರಿ ಅನ್ನುವಂಥದ್ದು ಸ್ನೇಹಿತರೆ. ನಾಳೆ ತಪ್ಪದೆ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿ ಪೂರ್ಣ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಾವು ಒಮ್ಮೆ ಚೆಕ್ ಮಾಡಿ. ನಾನು ಒಮ್ಮೆ ಪಾರಾಯಣವನ್ನು ಮಾಡಿ ಕೇಳಿಸ್ತೀನಿ ನಿಮಗೆ, ನೀವು ಶ್ಲೋಕವನ್ನು ಚೆಕ್ ಮಾಡಿ ಸ್ನೇಹಿತರೆ. ಕ್ಷಮಸ್ವ ಭಗವತ್ಯಂಬ ಕ್ಷಮಾಶೀಲೇ ಪರಾತ್ಪರೇ ಶುದ್ಧ ಸತ್ವಸ್ವರೂಪೇ ಚ ಕೋಪಾದಿ ಪರಿವರ್ಜಿತೆ ಉಪಮೇ ಸರ್ವಸಾಧ್ವೀನಾಂ ದೇವೀನಾಂ ದೇವಪೂಜಿತೆ ತ್ವಯಾ ವಿನಾ ಜಗತ್ಸರ್ವಂ ಮೃತತುಲ್ಯಂ ಚ ನಿಷ್ಫಲಂ ಸರ್ವಸಂಪತ್ಸ್ವರೂಪಾತ್ವಂ ಸರ್ವೇಷಾಂ ಸರ್ವರೂಪಿಣಿ ರಾಸೇಶ್ವರ್ಯಧಿದೇವಿ ತ್ವಂ ತ್ವತ್ಕಲಾ ಸರ್ವಯೋಷಿತಃ ಕೈಲಾಸೇ ಪಾರ್ವತೀ ತ್ವಂ ಚ ಕ್ಷೀರೋಧೇ ಸಿಂಧುಕನ್ಯಕಾ ಸ್ವರ್ಗೇ ಚ ಮಹಾಲಕ್ಷ್ಮೀಸ್ತ್ವಂ ಮರ್ತ್ಯಲಕ್ಷ್ಮೀಶ್ಚ ಭೂತಲೆ ವೈಕುಂಠೇ ಚ ಮಹಾಲಕ್ಷ್ಮೀ ದೇವದೇವಿ ಸರಸ್ವತಿ ಗಂಗಾ ಚ ತುಳಸಿ ತ್ವಂ ಚ ಸಾವಿತ್ರಿ ಬ್ರಹ್ಮಲೋಕತಃ ಕೃಷ್ಣ ಪ್ರಾಣಾಧಿದೇವಿ ತ್ವಂ ಗೋಲೋಕೆ ರಾಧಿಕಾ ಸ್ವಯಂ ರಾಸೇ ರಾಸೇಶ್ವರಿ ತ್ವಂ ಚ ಬೃಂದಾ ಬೃಂದಾವನೇ ವನೇ ಕೃಷ್ಣ ಪ್ರಿಯಾ ತ್ವಂ ಭಾಂಡೀರೆ ಚಂದ್ರಾ ಚಂದನಕಾನನೆ ವಿರಜಾ ಚಂಪಕವನೇ ಶತ ಶೃಂಗೇ ಚ ಸುಂದರಿ ಪದ್ಮಾವತಿ ಪದ್ಮವನೆ ಮಾಲತಿ ಮಾಲತೀವನೆ ಕುಂದದಂತಿ ಕುಂದವನೆ ಸುಶೀಲಾ ಕೇತಕೀವನೆ ಕದಂಬಮಾಲಾ ತ್ವಂ ದೇವಿ ಕದಂಬಕಾನನೇಪಿ ಚ ರಾಜಲಕ್ಷ್ಮೀ ರಾಜಗೇಹೇ
ಗೃಹಲಕ್ಷ್ಮೀರ್ಗೃಹೇ ಗೃಹೇ ಇತ್ಯುಕ್ತ್ವಾ ದೇವತಾಃ ಸರ್ವಾ ಮುನಯೋ ಮನವಸ್ತತಾ ರೂರುದುರ್ನಮ್ರವದನಾ ಶುಷ್ಕಕಂಠೋಷ್ಠತಾಲುಕಾಃ ಇತಿ ಲಕ್ಷ್ಮೀಸ್ತವಂ ಪುಣ್ಯಂ ಸರ್ವದೇವೈಕೃತಂ ಶುಭಂ ಯಃ ಪಠೇತ್ ಪ್ರಾತರುತ್ಥಾಯ ಸ ವೈ ಸರ್ವಂ ಲಭೇದ್ಧ್ರುವಂ ಅಭಾರ್ಯೋ ಲಭತೆ ಭಾರ್ಯಾಂ ವಿನೀತಾಂ ಸುಸುತಾಂ ಸತೀಂ ಸುಶೀಲಾಂ ಸುಂದರೀಂ ರಮ್ಯಾಂ ಮತಿ ಸುಪ್ರಿಯವಾದಿನೀಂ ಪುತ್ರಪೌತ್ರವತೀ ಶುದ್ಧಾಂ ಕುಲಜಾಂ ಕೋಮಲಾಂ ವರಾಂ ಅಪುತ್ರೋ ಲಭತೆ ಪುತ್ರಂ ವೈಷ್ಣವಂ ಚಿರಜೀವಿನಂ ಪರಮೈಶ್ವರ್ಯಯುಕ್ತಂ ಚ ವಿದ್ಯಾವಂತಂ ಯಶಸ್ವಿನಂ ಭ್ರಷ್ಟರಾಜ್ಯೋ ಲಭೇದ್ರಾಜ್ಯಂ ಭ್ರಷ್ಟಶೀರ್ಲಭೇತೆ ಶ್ರಿಯಂ ಹತಬಂಧುರ್ಲಭೇದ್ಬಂಧುಂ ಧನಭ್ರಷ್ಟೋ ಧನಂ ಲಭೇತ್ ಕೀರ್ತಿಹೀನೋ ಲಭೇತ್ ಕೀರ್ತಿಂ ಪ್ರತಿಷ್ಠಾಂ ಚ ಲಭೇದ್ಧ್ರುವಂ ಸರ್ವಮಂಗಲದಂ ಸ್ತೋತ್ರಂ ಶೋಕಸಂತಾಪನಾಶನಂ ಹರ್ಷಾನಂದಕರಂ ಶಾಶ್ವತ್ ಧರ್ಮಮೋಕ್ಷ ಸುಹೃತ್ಪದಂ. ಇದು ವಿಶೇಷವಾದಂಥ ಒಂದು ಸ್ತೋತ್ರ ಸ್ನೇಹಿತರೆ. ತಾವು ನಾಳೆ ಶ್ರದ್ಧಾಭಕ್ತಿಯಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಪೂರ್ಣ ಮಹಾಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ವೈಶಿಷ್ಟ್ಯ. ಇದಾಗಿತ್ತು ಇವತ್ತಿನ ಮುಕ್ಕೋಟಿ ದ್ವಾದಶಿಯ ವಿಶೇಷ ವಿಡಿಯೋ. ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ಲಾ ಸ್ನೇಹಿತರೆ. ನಮಸ್ಕಾರ. ಹೋಗಿ ಬರ್ತೀನಿ.